ಉದಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದದ್ದೇ ಇದೆ. ನಿರ್ಜರ ಅಧಿಕಾರದ 18ನೇ ಮಂಗಲ ಕಲಶಿದೆ. ಯಾದೃತಾದೃಢೀಹಾಸ್ವಿತಸ್ಯ ವಶತೋ ಯಸ್ಯ ಸ್ವಭಾವೋ ಧಿಯಃ ಕರ್ತುಂ ನೈಷಕಚಂಚನಾಪಿ ಪರೈರ್ ಅನ್ಯಾದೃಶಃ ಶಕ್ಯತೆ ಅಜ್ಞಾನಂ ನ ಕದಾಚನಾಪಿ ಭವೇತ್ ಜ್ಞಾನಂ ಭವತ್ ಸಂತತಂ ಜ್ಞಾನಿ ಮೋಕ್ಷಪರಾಪರಾಧಜನಿತೋ ನಾಸ್ತೀಹ ಬಂಧಸ್ತವ. ಸಂತತಂ ಭವತ್, ಹೇಗಿದೆ ಜ್ಞಾನವು? ಸಂತತಂ ಭವತ್, ಶಾಶ್ವತ ಶುದ್ಧತ್ವ ರೂಪವಾಗಿ ಜೀವದ್ರವ್ಯವು ಪರಿಣಮಿತವಾಗಿದೆ. ಮಾಯೆಯ ಜಾಲದ ಹಾಗೆ ಕ್ಷಣವಿದ್ದು ನಾಶವಾಗುವಂಥದ್ದಿಲ್ಲ. ಮುಂದೆ ದೃಷ್ಟಾಂತದ ಮೂಲಕ ವಸ್ತುವಿನ ಸ್ವರೂಪವನ್ನು ಸಾಧಿಸುತ್ತಾರೆ. ಹಿ ಯಸ್ಯ ವಶತಃ ಯಃ ಯಾದೃಕ್ ಸ್ವಭಾವಃ ತಸ್ಯ ತಾದೃಕ್ ಇಹ ನಾಸ್ತಿ ಅಸ್ತಿ. ಯಾವ ಕಾರಣದಿಂದ ಪ್ರತಿಯೊಂದು ವಸ್ತುವಿನ ಯಾವ ಸ್ವಭಾವದಂಥ ಸ್ವಭಾವವಿದೆ, ಅದು ಅನಾದಿ ನಿಧನವಿದೆ. ಆ ವಸ್ತುವಿನದು ಅದೇ ಪ್ರಕಾರವಿದೆ. ಏನು ಹೇಳ್ತಾರೆ? ಯಾವ ಕಾರಣದಿಂದ ಪ್ರತಿಯೊಂದು ವಸ್ತುವಿನ ಯಾವ ಸ್ವಭಾವದಂಥ ಸ್ವಭಾವವಿದೆ. ಸ್ವಭಾವದಂಥ ಸ್ವಭಾವ ಅಂದರೆ ನಿನ್ನೆ ಮುಂದೆ ಹೋಗಿದ್ವಿ ದೃಷ್ಟಾಂತದ ಕಡೆಗೆ. ಆದರೆ ಇಲ್ಲಿ ಮೊದಲ ದಾಷ್ಟಾಂತನೇ ಇದೆ ರೀ. ಯಾವ ಕಾರಣದಿಂದ ಪ್ರತಿಯೊಂದು ವಸ್ತುವಿನ ಯಾವ ಸ್ವಭಾವದಂಥ ಸ್ವಭಾವವಿದೆ, ಯಾವ ಕಾರಣದಿಂದ ಪ್ರತಿಯೊಂದು ವಸ್ತುವಿಂದ ಸ್ವಭಾವದಂಥ ಸ್ವಭಾವವಿದೆ ಅಂದರೆ ನಿನ್ನೆ ಅಶುದ್ಧಿ ಶುದ್ಧಿಯ ಬಗ್ಗೆ ಸ್ವಲ್ಪ ಚರ್ಚೆ ಆದದ್ದಿತ್ತು. ಈಗ ನಮ್ದು ತಮ್ದ ಸ್ವಭಾವದಂಥ ಸ್ವಭಾವ ಇದೆಯೋ ಅಥವಾ ಸ್ವಭಾವದಿಂದ ವಿರುದ್ಧವಾದಂಥ ಸ್ವಭಾವ ಇದೆ? ತಕ್ಷಣ ಉತ್ತರ ಕೊಡೋದಿಲ್ಲ. ಈಗ ನಮ್ದ ತಮ್ದ ಸ್ವಭಾವದಂಥ ಸ್ವಭಾವ ಇದೆಯೋ ಅಥವಾ ಸ್ವಭಾವದಿಂದ ವಿರುದ್ಧವಾದಂಥ ಸ್ವಭಾವ ಇದೆ? ನಿನ್ನೆ ಬಹಳಷ್ಟು ವಿಶ್ಲೇಷಣೆ ಆದದ್ದಿತ್ತು. ಪರ್ಯಾಯ ಏನಿದೆ, ಪ್ರಗಟ ಏನಿದೆ ಸ್ವಭಾವ, ಅದ ಅಂತಃ ಸ್ವಭಾವದ ಸಿದ್ಧಿ ಮಾಡ್ತಿದೆ. ತ್ರಿಕಾಲಿ ಸ್ವಭಾವದ ಸಿದ್ಧಿ ಮಾಡ್ತಿದೆ. ಮಾವಿನ ಹಣ್ಣು ಇದೆಯಲ್ಲ, ಅದರದ ಪ್ರಗಟ ಯಾವ ರಸ ಇದೆಯಲ್ಲ, ಅದ ಆ ಹಣ್ಣಿನ ಜಾತಿಯ ಸಿದ್ಧಿ ಮಾಡ್ತಿದೆ. ಹೌದೇನಿಲ್ಲ? ಪ್ರಗಟ ಯಾವ ರಸ, ಮಧುರ ಸಿಹಿ ರಸ ಇದೆಯಲ್ಲ, ಅದ ಹಣ್ಣಿನ ಜಾತಿಯ ಸಿದ್ಧಿ ಮಾಡ್ತಿದ್ದೇವೆ. ಸ್ವಭಾವದಂಥ ಸ್ವಭಾವ ಅಂದ್ರೆ ಯಾವುದ ಆ ಹಣ್ಣಿನ ಜಾತಿ ಇದೆಯೋ ಆ ಜಾತಿಯಂಥದ್ದು ಪ್ರಗಟ ಸ್ವಭಾವ ಇದೆ. ಹೀಗರ್ಥೋ ಅಥವಾ
ಪ್ರಗಟ ಸ್ವಭಾವ ಎಂಥದ್ದಿದೆಯೋ ಅಂಥದ್ದ ಆ ಜಾತಿಯ ಸ್ವಭಾವ ಇದೆ. ಹೀಗರ್ಥರೇ ಸ್ವಲ್ಪ ಶಾಂತಿಯಿಂದ. ಯಾವ ಹಣ್ಣಿನೊಳಗ ಹಣ್ಣಿನ ರಸ ಒಂದಿಷ್ಟು ಪೀಸ್ ತೆಗೆದ ನಂತರ ಅದರದ್ದೇನು ಸ್ವಾದ ಬರ್ತಿದೆಯಲ್ಲ ಆ ಹಣ್ಣಿನ ಜಾತಿಯ ಸಿದ್ಧಿ ಮಾಡ್ತಿದ್ದಾರೆ. ಇಷ್ಟಂತೂ ನಿಸ್ಸಂದೇಹ ಸತ್ಯ. ಹಾಗಾದ್ರೆ ಇಲ್ಲಿ ಆ ಹಣ್ಣಿನ ಜಾತಿಯ ಸಿದ್ಧಿ ಆ ಪ್ರಗಟ ರಸ ಮಾಡ್ತಿದೆ, ಅದು ಸತ್ಯ ಇದೆಯೋ ಅಥವಾ ಆ ಹಣ್ಣಿನ ಜಾತಿ ಅರ್ಥಾತ್ ಆ ಸ್ವಭಾವ ಈ ಪ್ರಗಟ ಪರ್ಯಾಯದ ಸಿದ್ಧಿ ಮಾಡುತ್ತಿದೆ? ಇದು ದೃಷ್ಟಾಂತ. ದಾರ್ಷ್ಟಾಂತ ಏನಿದೆ, ಈಗ ನಮ್ದು ತಮ್ದು ಯಾವ ಸ್ವಭಾವ ಇದೆಯಲ್ಲ ಅದು ಸ್ವಭಾವದಂಥ ಸ್ವಭಾವ ಇದೆಯೋ ಅಥವಾ ಅನ್ಯ ಸ್ವಭಾವ ಇದೆ? ನಮ್ದು ತಮ್ದು ಈಗ ಸ್ವಭಾವ ಇದೆಯಲ್ಲ, ಪ್ರಗಟ ಸ್ವಭಾವ ಇದೆಯಲ್ಲ, ಅದ ಸ್ವಭಾವದಂಥ ಸ್ವಭಾವ ಇದೆಯೋ ಅಥವಾ ಸ್ವಭಾವದಿಂದ ಭಿನ್ನ ಸ್ವಭಾವ ಇದೆ? ಪ್ರಶ್ನೆ ಲಕ್ಷ್ಯದೊಳಗೆ ಬರಬೇಕ್ರೆ. ನಮ್ಮ ಸ್ವಭಾವ ತ್ರಿಕಾಲಿ ಸ್ವಭಾವ ಎಂಥದ್ದಿದೆ? ನಿನ್ನೆ ಚರ್ಚೆ ಆದದ್ದಿತ್ತು. ಶುದ್ಧ ಇದೆ. ಇದೇನ್ರಿ? ನಮ್ಮ ತ್ರಿಕಾಲಿ ಸ್ವಭಾವ. ತ್ರಿಕಾಲಿ ಅನ್ನೋದು ಮಾತನೇ ಇಲ್ರಿ. ತ್ರಿಕಾಲದೊಳಗ ಒಂದು ವರ್ತಮಾನ ಏನಿದೆಯಲ್ಲ ಅದು ಬಹಳ ಪ್ರಮುಖ ಪಾತ್ರ ವಹಿಸ್ತಿದೆ. ತ್ರಿಕಾಲಿ ಅಂಥೇಳಿ ಹೇಳುವುದರೊಳಗ ವರ್ತಮಾನ ಇದೆಯಲ್ಲ ಅದು ಭಲೆ ಒಂದು ಸಮಯದ್ದಿದೆ. ಅತೀತ ಮತ್ತು ಅನಾಗತ ಅನಂತ ಇದೆ ರೀ. ಅತೀತನೂ ಅನಂತ ಇದೆ, ಅನಾಗತನೂ ಅನಂತ ಇದೆ. ವರ್ತಮಾನ ಏನಿದೆ ಅದು ಒಂದೇ ಸಮಯದ್ದಿದೆ. ಆದ್ರೆ ಆ ವರ್ತಮಾನ ಏನಿದೆ ಅದ ವಸ್ತುವಿನ ಸ್ವಭಾವದ ಸಿದ್ಧಿಯೊಳಗ ಪ್ರಮುಖ ಪಾತ್ರ ಅರ್ಥಾತ್ ಅದ್ವಿತೀಯ ಪಾತ್ರ ವಹಿಸ್ತಿದೆ. ಭೂತಕಾಲದ ಮತ್ತು ಭವಿಷ್ಯ ಕಾಲದ ಏನು ಮಾತೇ ಇಲ್ರಿ. ನಾಳೆ ನನಗೆ ಈ ಸಮಯದೊಳಗೆ ಈ ಪ್ರಕಾರ ತತ್ವದ ರುಚಿ ಇರೋದಿದೆ ಅಂಥೇಳಿ ಯಾರು ಹೇಳ್ಬೋದ್ರಿ? ನಿನ್ನೆ ಈ ಪ್ರಕಾರದ ಭಾವ ಇತ್ತು, ಅದರಿಂದ ಲಾಭ ಏನಿದೆ ರೀ? ದ್ರವ್ಯವನ್ನು ತಿಳ್ಕೊಳ್ಳುವುದರಲ್ಲಿ ಅದರಿಂದ ಯಾವ ಲಾಭನೂ ಇಲ್ಲ. ಹಾಗಾದ್ರೆ ದ್ರವ್ಯ ಸ್ವಭಾವವನ್ನು ತಿಳಿಸಿಕೊಡುವುದರಲ್ಲಿ ಪ್ರಸಿದ್ಧಪಡಿಸುವುದರಲ್ಲಿ ವರ್ತಮಾನದ ಪ್ರಮುಖ ಪಾತ್ರ ಇದೆ. ಹಾಗಾದರೆ ಈಗ ಹೇಳೋಣ, ನಮ್ದು ಯಾವ ಪ್ರಗಟ ಸ್ವಭಾವ ಇದೆಯಲ್ಲ ಅದು ನಮ್ಮ ಸ್ವಭಾವದಂಥ ಸ್ವಭಾವ ಇದೆಯೋ ಅಥವಾ ಸ್ವಭಾವ ಇಲ್ಲದಂಥ ಸ್ವಭಾವ ಇದೆ? ಅರೆ ಆಗಮದಲ್ಲಂತೂ ಲಾಖ ಹೇಳಿದಾರ್ರಿ. ಏನು ಹೇಳಿದರು? ಜೀವ ಎಲ್ಲಿದ್ರೂ ಕೂಡ ಮೂರು ಕಾಲದಲ್ಲೂ ಶುದ್ಧನೇ ಇದ್ದಾನೆ. ಯಾರು ಹೇಳಿದ್ದಾರೆ? ಯಾರು ವರ್ತಮಾನದೊಳಗೆ ಶುದ್ಧ ಆಗಿದಾರೋ, ಯಾರಿಗೆ ವರ್ತಮಾನದೊಳಗೆ ಶುದ್ಧಿಯ ಅನುಭವದ ಜೊತೆಗೆ, ಅರೆ ವರ್ತಮಾನದೊಳಗೆ ಶುದ್ಧಿಯ ಅನುಭವ ಆದ ಕೂಡಲೇ ಮೂರು ಕಾಲದಲ್ಲೂ ಶುದ್ಧ ಅಂತ ಹೇಳಿ ಹೇಗೆ ಹೇಳಿದ್ರು? ಅವರಾದರೂ ಹಾಗೆ ಹೇಳಿದ್ರು. ಅರೆ ವಸ್ತು ಕಾಲಭೇದದಿಂದ ಭೇದಿಸಲ್ಪಡುವುದಿಲ್ಲರಿ. ವಸ್ತು ಕಾಲಭೇದದಿಂದ ಭೂತ ಭವಿಷ್ಯ ವರ್ತಮಾನವೆಂಬ ಕಾಲಭೇದದಿಂದ ವಸ್ತು ಭೇದಿಸಲ್ಪಡುವುದಿಲ್ಲ. ಹಾಗಾದರೆ ಯಾವ ಸಮಯದೊಳಗ ಯಾವನೋ ಪುರುಷಾರ್ಥಿ ಜೀವನಿಗೆ, ಯಾವ ಸಮಯದೊಳಗ ಯಾವನೋ ಪುರುಷಾರ್ಥಿ ಅಂತರ್ಸನ್ಮುಖ ಪುರುಷಾರ್ಥಿ ಜೀವನಿಗೆ
ಶುದ್ಧ ಜ್ಞಾತಾ ಸ್ವಭಾವದ ಅನುಭವ ಆಯ್ತಲ್ಲ, ಅವನಿಗೆ ನಾನು ಇಂಥ ವಸ್ತು ಇದ್ದೇನೆ ಇಷ್ಟು ನಿರ್ಣಯ ಆಯ್ತು ರೀ. ಭೂತ್ಕಾಲದಲ್ಲೇನೋ ಇಂಥವನ ಇದ್ದನು, ಭವಿಷ್ಯಕಾಲದೊಳಗನು ಇಂಥವನ ಇರಾವದೇನೋ, ಕಾಲ ಭೇದ ಇಲ್ರಿ ವಸ್ತುವಿನೊಳಗ. ತಿಳಿತಾ ಇದೆ ಅಂದ್ರೆ ಯಾವ ಸಮಯದೊಳಗ ಶುದ್ಧಾತ್ಮಂದ ಸಂಪೂರ್ಣ ವಿಶ್ವದ ಜಡಚೇತನಗಳಿಂದ ಅತ್ಯಂತ ಅಸ್ಪೃಷ್ಟ ಪೃಥಕನಿರುವಂಥ ಆ ಜ್ಞಾತ ಸ್ವಭಾವಿ ನಿರಾಕುಲ ಆನಂದದ ಸಾಗರದ ಅನುಭವ ಪ್ರತ್ಯಕ್ಷ ಆಗ್ತಿದೆಯೋ, ಆ ಸಮಯದಿಂದ ಅವನಿಗೆ ನಾನು ಇಂಥ ವಸ್ತು ಇದ್ದೇನೆ ಅನ್ನುವುದರದ ದೃಢವಾದ ನಂಬುಗೆ ಆಗಿಬಿಡ್ತಿದೆ ರೀ, ಶ್ರದ್ಧೆ ಆಗಿಬಿಡ್ತಿದೆ. ಹಾಗಾದ್ರೆ ಅಲ್ಲಿ ನಾನು ಭೂತಕಾಲದಲ್ಲೇನೂ ಶುದ್ಧನೇ ಇದ್ದನು, ವರ್ತಮಾನದಲ್ಲಿ ಅನಂತ ಕಾಲ ಕಳೆದರೂ ಕೂಡ ನನ್ನೊಳಗ ಅಶುದ್ಧಿಯ ಸ್ಪರ್ಶ ಆಗುವುದಿಲ್ಲ. ಇದೆಲ್ಲ ಅಸತ್ಯ ಮಾತದವ್ರಿ. ಇವೆಲ್ಲ ಅಸತ್ಯ ಮಾತು. ಯಾಕೆ ಅಂತಂದ್ರೆ ವಸ್ತು ಯಾವುದು ವರ್ತಮಾನದಲ್ಲಿ ಶ್ರದ್ಧಾಜ್ಞಾನದ ವಿಷಯ ಆಗಿದೆಯೋ, ಪ್ರತ್ಯಕ್ಷ ಅನುಭವದ ಮೂಲಕ ವಸ್ತುವಿನ ನಿರ್ಣಯ ಆಗಿದೆಯೋ, ಆ ವಸ್ತುವಿಗೆ ಕಾಲದ ಭೇದ ಅನ್ವಯಿಸುವುದಿಲ್ಲ. ನೋಡ್ರಿ, ನಿಜವಾಗಿ ಶುದ್ಧ ಸ್ವರೂಪದ ಅನುಭೂತಿ ಆದ ನಂತರ ನಾನು ಶುದ್ಧ ಇದ್ದೇನೆ ಅಂಥೇಳಿ ಹೇಳುವುದು ಕೂಡ ಅಸತ್ಯ ಇದೆ ರೀ, ಕಲಂಕ ಇದೆ ರೀ. ಶುದ್ಧ ಸ್ವರೂಪದ ಯಾವ ಪ್ರಕಾರ ಮೊದಲು ಹೇಳ್ತಲ್ಲ, ವಿಶ್ವದ ಸಮಸ್ತ ಜಡಚೇತನಗಳಿಂದ ಅತ್ಯಂತ ಭಿನ್ನ, ಅತ್ಯಂತ ಅಸ್ಪೃಷ್ಟ ಒಂದು ನಿರಾಕುಲ ಶಾಂತಿಯ ಸಾಗರ ಸದೃಶ್ಯ, ಇಡೀ ವಿಶ್ವವ್ಯಾಪಿ. ಇನ್ನು ಹೇಳಿದರೆ ಕಾಲಗಳ ಭೇದವೇ ಆಗದೆ ಇರುವಂಥ ಕಾಲವ್ಯಾಪಿ, ವಿಶ್ವವ್ಯಾಪಿ, ಕಾಲವ್ಯಾಪಿ. ಅರೆ ಅದಕ್ಕೆ ಹೇಳಿತ ದ್ರವ್ಯ, ಕ್ಷೇತ್ರ, ಕಾಲ, ಭಾವ. ದ್ರವ್ಯ ಎಷ್ಟು ದೊಡ್ಡದಿದೆ, ಅರೆ ಇನ್ನೊಂದು ದ್ರವ್ಯಕ್ಕೆ ಅವಕಾಶನೇ ಇಲ್ಲ, ಅಷ್ಟು ದೊಡ್ಡದಿದೆ. ಇನ್ನೊಂದು ದ್ರವ್ಯಕ್ಕ ಅವನ ವಿಶ್ವದೊಳಗ, ಅವನ ಕ್ಷೇತ್ರದೊಳಗ, ಅವನ ಕಾಲದೊಳಗ, ಅವನ ಭಾವದೊಳಗ. ಅವನ ಕಾಲ ಎಷ್ಟಿದೆ, ಅದೇ ಅಲ್ಲಿ ಭೇದನೇ ಇಲ್ಲ. ಕಾಲ ಕ್ಷೇತ್ರ ಎಷ್ಟಿದೆ, ಭೇದನೇ ಇಲ್ಲ. ಇಡೀ ಭೂಮಂಡಲ, ಜಲಾವೃತ ಪ್ರದೇಶ ಏನಿದೆ ಅದು ಕೂಡ ಯಾವುದಕ್ಕೂ ಅವಕಾಶ ಇಲ್ಲ, ಅಷ್ಟು ದೊಡ್ಡ ಕ್ಷೇತ್ರ ಇದೆ. ಅರ್ಥಾತ್ ಸರಳಗೊಳಿಸಿ ಹೇಳಿದ್ರೆ, ಅವನ ದ್ರವ್ಯ ಅವನಿಗೆ ಯಾವಾಗ ಪ್ರತ್ಯಕ್ಷ ಆಗ್ತಿದೆಯಲ್ಲ, ಆ ಸಮಯದೊಳಗ ಇನ್ನೊಂದು ದ್ರವ್ಯಕ್ಕೆ ಒಂದು ಅಂಶ ಮಾತ್ರ ಕೂಡ ಅವನ ಜ್ಞಾನದೊಳಗ ಅವಕಾಶ ಇದೆ. ಇದು ಸುಲಭ ಐತಲ್ಲ. ಅವನ ದ್ರವ್ಯ ಅವನ ಜ್ಞಾನದೊಳಗೆ ಯಾವಾಗ ಪ್ರತ್ಯಕ್ಷ ಆಗ್ತಿದೆಯಲ್ಲ, ಆ ದ್ರವ್ಯದ ಕ್ಷೇತ್ರ ಎಷ್ಟಿದೆ ಅಂದ್ರೆ 10 ನಿಟ್ಟಿಗೆ ಅನಂತ ಇದೆ ರೀ. ಆಕಾಶದ ಅನಂತ ಗುಣಿತ ಗುಣ ಇರಬೇಕಾದ್ರೆ ಅಷ್ಟು ದೊಡ್ಡ ಇರ್ಬೇಕೇನ್ ಬೇಡ್ರಿ, 10 ನಿಟ್ಟಿಗೆ. ಇನ್ನೊಂದು ಯಾವುದೂ ಒಂದು ಸೂಕ್ಷ್ಮ ಪರಮಾಣುವಿಗೆ ಕೂಡ ಅಲ್ಲಿ ಅವಕಾಶ ಇಲ್ಲ. ಅಷ್ಟು ದೊಡ್ಡ ಕ್ಷೇತ್ರವುಳ್ಳ ಆತ್ಮ ಅವನ ಜ್ಞಾನದೊಳಗ ಪ್ರಕಟದನ್ರಿ. ಭಾವ, ಅವನ ಸ್ವಭಾವ ಎಷ್ಟು ಶುದ್ಧ ಶುದ್ಧ ಶುದ್ಧ, ಶಾಶ್ವತ 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 ಇದೆ. ಕಾಲ ಕಾಲ
ಯಾವ ಅನುಭೂತಿ ಅನುಭೂತಿಯ ಸಮಯದೊಳಗ ಜ್ಞಾನದರ್ಶನಕ್ಕ ಆ ವಸ್ತುವಿನ ದರ್ಶನ ಆಗಿದೆ, ಜ್ಞಾನ ಆಗಿದೆ, ವಿಶ್ವಾಸ ಆಗಿದೆ, ಅನುಭೂತಿ ಆಗಿದೆ ಅಲ್ಲ, ಆ ಅನುಭೂತಿಯ ಪ್ರದೇಶದೊಳಗ ಇನ್ನೊಂದು ಯಾವುದ್ರದ್ದು ಗಂಧ ಕೂಡ ಬರ್ತದೆ. ಅರೆ ಈ ಪ್ರಕಾರ ಇದ್ದ ನಂತರ ನಾನು ಮೂರ್ಕಾಲದಲ್ಲೂ ಶುದ್ಧ ಇದ್ದೇನೆ ಅಂಥೇಳಿ ಅವನಲ್ಲೇ ವಿಕಲ್ಪನೆ ಬರುವುದಿಲ್ಲ. ಹಾಗಾದರೆ ಜ್ಞಾನಿಗಳದ್ದನ್ನ ಕಥನೆ ಇದೆ ಅಲ್ಲ, ದ್ರವ್ಯ ಮೂರ್ಕಾಲದಲ್ಲೂ ಶುದ್ಧ ಇದೆ ಅಂಥೇಳಿ. ಅದು ಅಜ್ಞಾನಿಗೆ ತಿಳಿಸಿ ಹೇಳುವ ಸಲುವಾಗಿ ವ್ಯವಹಾರದ ಕಥನೆ ಇದೆ, ಉಪಚಾರದ ಕಥನೆ ಇದೆ. ಸ್ಪಷ್ಟಪಡಿಸಿದರ ಅವ್ರದ್ದೇ ಜ್ಞಾನಿ ಮಹಾತ್ಮರುಗಳದ್ದನ್ನ ಶಬ್ದ ಇದೆ, ಅಸತ್ಯ ಕಥನೆ. ಧರ್ಮ ಹೇಳಲಿಕ್ಕೆ ಬರುವುದಿಲ್ಲ, ಧರ್ಮ ವಿಚಾರ ಮಾಡಲಿಕ್ಕೆ ಬರುವುದಿಲ್ಲ, ಧರ್ಮ ಆಚರಣೆಯ ಮೂಲಕ ಅಳತೆಗೆ ಸಿಕ್ಕುವುದಿಲ್ಲ. ಧರ್ಮ ಅನುಭವ ಗೋಚರ ಇದೆ. ಆ ಅನುಭವದೊಳಗ ಅನುಭವದೊಳಗೆ ಯಾವ ಧರ್ಮ ಅರ್ಥಾತ್ ವಸ್ತು ಅರ್ಥಾತ್ ಧ್ರುವ ಸ್ವಭಾವ ಅನುಭವದೊಳಗೆ ಯಾವಾಗ ಬರ್ತಿದೆಯೋ ಆವಾಗ ಇನ್ನೊಂದು ಯಾವುದಕ್ಕೂ ಅಲ್ಲಿ ಪ್ರವೇಶ ಇರುವುದೇ ಇಲ್ಲ. ಅಂದ ಮೇಲೆ ಅದರ ಕಥನ ಇನ್ನೊಂದರ ಅಪೇಕ್ಷೆಯಿಂದ ಹೇಗೆ ಮಾಡೋದ್ರಿ? ಇರೋದನ್ನೇ ಇಲ್ಲ, ಕಾಲಭೇದ ಇಲ್ಲವೇ ಇಲ್ಲ, ಕ್ಷೇತ್ರ ಭೇದ ಇಲ್ಲವೇ ಇಲ್ಲ. ನೀ ಎಷ್ಟು ದೊಡ್ಡವಿದ್ದಿ, ಎಷ್ಟು ದೊಡ್ಡವಿದ್ದಿ, ಅದೇ ಎಷ್ಟಂತಂದ್ರೆ ಎಲ್ಲಿ ನೋಡಿದ್ರು ಎಷ್ಟು ದೂರ ದೃಷ್ಟಿ ಹರಿಸಿದ್ರೂ ಕೂಡ ನಾನೇ 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 ಇದ್ದೇನೆ. ಹೀಗಿದ್ದ ಮೇಲೆ ಅಲ್ಲಿ ಕ್ಷೇತ್ರ ಭೇದ ಕಾಲಭೇದ ಇಲ್ಲವೇ ಇಲ್ಲ. ಮತ್ತು ಪ್ರಶ್ನೆ ನಮ್ದೇನಿತ್ತು ಅದೇ, ನಮ್ಮದು ಈಗ ಯಾವ ಪ್ರಗಟ ಸ್ವಭಾವ ಇದೆ, ಅದರ ಸ್ವಭಾವದಂಥ ಸ್ವಭಾವ ಇದೆಯೋ ಅಥವಾ ಭಿನ್ನ ಸ್ವಭಾವ ಇದೆ, ಪ್ರಗಟ ಸ್ವಭಾವ ಇದೆಯಲ್ಲ, ನಮ್ಮಲ್ಲೇ ಯಾವುದೀಗ ಪ್ರಗಟ ಸ್ವಭಾವ ಇದೆಯಲ್ಲ, ಅವಸ್ಥೆ ಹೇಳ್ತಾ ಇಲ್ಲರಿ ನಾನು. ದೇಹ ಸಂಯೋಗ ಕರ್ಮ ಅದೆಲ್ಲ ನನ್ನದ ಜೀವದ ಚೈತನ್ಯದ ಯಾವ ವ್ಯಕ್ತ ಸ್ವಭಾವ ಇದೆಯಲ್ಲ, ಅದ ಸ್ವಭಾವದಂಥ ಸ್ವಭಾವ ಇದೆಯೋ ಅಥವಾ ಸ್ವಭಾವದಿಂದ ಇದೆ. ಅದಕ್ಕೆ ಈ ಪ್ರಶ್ನೆಗೆ ಉತ್ತರನೇ ಇಲ್ರಿ. ಉತ್ತರ ಇಲ್ಲದ್ದು ಪ್ರಶ್ನೆ ಜಗತ್ತಿನೊಳಗ ಉತ್ಪನ್ನ ಆಗ್ತಾವೇನ? ಹಿಂಗಂದ್ರೆ ಆಗ್ತಾವೇನ ಅನ್ನೋದು, ಆಗ್ತಾವೆ ಅನ್ನೋದಿದೆಯೋ ಅಥವಾ ಆಗುವುದಿಲ್ಲ ಅನ್ನೋದಿದೆಯೋ? ಉತ್ತರ ಇಲ್ಲದ ಪ್ರಶ್ನೆ ಜಗತ್ತಿನೊಳಗೆ ಉತ್ಪನ್ನ ಆಗ್ತಾವೇನ? ಆಗೋದೇ ಇಲ್ಲ. ಅತತ್ವ ಜಗತ್ತಿನೊಳಗೆ ಅದಾವೇನ್ರಿ? ಮತ್ತು ಅತತ್ವ ಶ್ರದ್ಧೆ ಅಂಥೇಳಿ ಬಂತಲ್ಲ ಆಗಮದ ವಚನ, ಅರೆ ವಿಶ್ವದೊಳಗೆ ಪದಾರ್ಥ ಇಲ್ಲದೆ ಇರುವ ವೇಳೆದೊಳಗೂ ಕೂಡ ಜೀವದ ಶ್ರದ್ಧಾಜ್ಞಾನದೊಳಗೆ ಪದಾರ್ಥ ಅದಾವ್ರಿ. ವಿಶ್ವದೊಳಗೆ ನಯ ಚಕ್ರ ಓದೋದ್ರಿ, ಪರಮ ಭಾವ ಪ್ರಕಾಶಕ ನಯ ಚಕ್ರ. ಕೊನೆದ್ದು ಒಂದು ವಿಭಾಗ ರೀ, ಕೊನೆ ಪುಟ ಅಲ್ಲ, ಕೊನೆಯ ವಿಭಾಗ ಪಾಠ ಓದಿ ನೋಡ್ರಿ. ವಿಶ್ವದೊಳಗೆ ಪದಾರ್ಥ ಇಲ್ಲ, ಆದ್ರೂ ಕೂಡ ಜೀವದ ಬುದ್ಧಿಯೊಳಗೆ ಇದ್ದಾವೆ, ಶ್ರದ್ಧೆಯೊಳಗೆ ಇದ್ದಾವೆ. ಹಾಗಾದ್ರೆ ಮತ್ತು ಅದ ಪ್ರಶ್ನೆಗೆ ಬಂದ್ರೆ ಅದಕ್ಕೆ ಉತ್ತರ ರಹಿತ ಪ್ರಶ್ನೆ ಇದೆ ಅಂಥೇಳಿ ಹೇಳ್ತಲ್ಲ,
ಆಗಮದ ಅನುರೂಪ ಅದರಲ್ಲಿ ಉತ್ತರ ಇಲ್ಲ. ಆ ಪ್ರಶ್ನೆ ತಪ್ಪಿದೆ. ನಮ್ಮ ವ್ಯಕ್ತ ಸ್ವಭಾವದಂಥ ಸ್ವಭಾವ ಇದೆಯೋ ಅಥವಾ ಸ್ವಭಾವದಿಂದ ಭಿನ್ನ ಸ್ವಭಾವ ಇದೆ. ಇಲ್ಲಿ ಪ್ರಶ್ನೆ ಇದೆ. ಸ್ವಭಾವದಂಥ ಸ್ವಭಾವ ಅಂಥೇಳಿ ಶಬ್ದ ಪ್ರಯೋಗ ಇದೆ. ಅದರ ಸಲುವಾಗಿ ಚರ್ಚೆ ಮಾಡೋದು ಅನಿವಾರ್ಯ ಇದೆ. ಅದನ್ನು ತಿಳ್ಕೊಳ್ಳುವ ಜಿಜ್ಞಾಸೆ ಸೂಕ್ಷ್ಮ ಜ್ಞಾನದಿಂದ ಅದು ತಿಳಿದು ಬರೋ ಸಾಧ್ಯ ಇದೆ. ಸ್ವಭಾವದಂಥ ಸ್ವಭಾವ ಅಂಥೇಳಿ ಹೇಳಿದರೆ ಆ ತ್ರಿಕಾಲಿ ಸ್ವಭಾವದಂಥದ್ದು ವರ್ತಮಾನ ಸ್ವಭಾವ ಅಂಥೇಳಿ ಅರ್ಥ ಅಲ್ಲ. ವರ್ತಮಾನ ಸ್ವಭಾವದಂಥದ್ದು ತ್ರಿಕಾಲಿ ಸ್ವಭಾವ ಇದೆ. ಅದಕ್ಕೆ ಎಲ್ಲ ಭೂಮಿಕೆ ಹೇಳಿತು. ವರ್ತಮಾನ ಏನಿದೆ ತ್ರಿಕಾಲಿಯೊಳಗೆ ಪ್ರಮುಖ ಪಾತ್ರ ವಹಿಸ್ತಿದೆ. ಭೂತ ಭವಿಷ್ಯಗಳದ ಪಾತ್ರ ಏನೂ ಇಲ್ರಿ. ಭೂತ ಭವಿಷ್ಯಗಳ ನಿರ್ಣಯ ವರ್ತಮಾನ ಮಾಡ್ತಿದ್ದೀರಿ. ಆ ಮನುಷ್ಯ ಬಹಳ ಅಂಥೇಳಿ ಅಂತೀವಲ್ಲ, ಅವನು ಸಂಪೂರ್ಣ ಹುಟ್ಟಿದಾರಭ್ಯದಿಂದ ಮರಣದವರೆಗೆ ಆ ಮನುಷ್ಯ ಜೀವನ ಏನಿದೆ ಅದರದೆಲ್ಲ ಅಭ್ಯಾಸ ಇದೆ, ಏನು ಕೇವಲ ಜ್ಞಾನ ಇದೆ ನಮಗೆ. ಇಡೀ ಜೀವನದ ಅವನು ಹುಟ್ಟಿದ್ದಾರೆ ಆರಭ್ಯದಿಂದ ನಾವು ನೋಡ್ತಾ ಇಲ್ಲ. ಅವನ ಮರಣದವರೆಗೆ ಅವನಲ್ಲೇ ಯಾವ್ಯಾವ ಪ್ರಕಾರದ ಭಾವಗಳ ಆಗೋ ಇದ್ದಾವೆ. ನಾಳೆ ದಿಗಂಬರ ಸಂತ ಆಗಬಹುದ್ರಿ ಅವ, ಹೌದೇನಿಲ್ರಿ? ಆದರೆ ನಾವೇನು ನಿರ್ಣಯ ಏನು ಮಾಡಿದೆವು? ಆ ವ್ಯಕ್ತಿ ಬಹಳ ದುಷ್ಟ ಅದನ, ಕ್ರೋಧಿ ಅದನ, ಕಷಾಯಿ ಅದನ, ಜಿಪುಣ ಅದನ, ಏನೇನ್ರಿ ಆ ಸಮಯಕ್ಕೆ ಏನಿದೆಯಲ್ಲ ನಮ್ಮ ದೃಷ್ಟಿಗೆ ಗೋಚರಿಸಿದೆಯಲ್ಲ, ಆ ದೃಷ್ಟಿಗೆ ಗೋಚರಿಸಿರುವಂಥ ಆ ವರ್ತಮಾನ ನಮಗೆ ಸಂಪೂರ್ಣ ಆ ವಸ್ತುವಿನ ನಿರ್ಣಯ ಮಾಡುವಲ್ಲಿ ವಿವಶಗೊಳಿಸಿದಿರಿ. ವರ್ತಮಾನದಾಗ ಹೆಂಗೈತೆ ಹಂಗಾಗ್ತದೆ. ಈಗ ಉಪಯೋಗಿಸೋದ ನೋಡ್ರಲ್ಲ, ಯಾವ ಪ್ರಕಾರ ಉಪಯೋಗ ಇರ್ತೈತಿ ಆ ಪ್ರಕಾರ ಶುಭೋಪಯೋಗ ಇದ್ರೆ ಶುಭೋಪಯೋಗ ಅಂದ್ರನ ನಮ್ಮಲ್ಲೇ ಈಗ ಏನಿದೆಯಲ್ಲ ಸ್ವಭಾವದಂಥ ಸ್ವಭಾವ ಇದೆಯನ ಅಂಥೇಳಿ ಪ್ರಶ್ನೆ ಮಾಡಿದ್ರೆ ಹೌದು. ಈ ವರ್ತಮಾನ ಸ್ವಭಾವವೇ ಮುಖ್ಯ ಇದೆ ರೀ. ನಮ್ಮ ಮನುಷ್ಯದೇವೇನಿಲ್ರಿ? ಪ್ರಶ್ನೆ ಲಕ್ಷ್ಯದೊಳಗೆ ಸ್ಪಷ್ಟ ಆಗ್ತಾ ಇಲ್ಲ ತಮಗ. ನಾವು ವರ್ತಮಾನದೊಳಗೆ ಮನುಷ್ಯದೇವೇನಿಲ್ರಿ? ವರ್ತಮಾನದೊಳಗೆ ಮನುಷ್ಯದೇನೆ ಅಂಥೇಳಿ ಪ್ರತಿ ಸಲ ವಿಚಾರ ಮಾಡಬೇಕಾಗ್ತಿದೆ, ಪ್ರಸ್ತುತಪಡಿಸಬೇಕಾಗ್ತಿದೆ. ನಾ ಮನುಷ್ಯದೇನು, ಇದು ಬುದ್ಧಿಯೊಳಗನೂ ಇದೆ, ಶಬ್ದದೊಳಗನೂ ಇರ್ತಿದೆ ರೀ. ನಾವು ವರ್ತಮಾನದೊಳಗೆ ಮನುಷ್ಯದೇನು. ಯಾವ ಹೇಳ್ತಾನ್ರಿ? ಯಾತಕ್ಕಾಗಿ ಹೇಳ್ತಾನೆ? ನಾನು ಮನುಷ್ಯ ಇದ್ದೇನೆ ಅನ್ನುವ ಯಾವ ನೀವು ಹೇಳ್ತೀರಲ್ಲ ಫೀಲಿಂಗ್ಸ್, ಅದು ಇದೆ ಅಲ್ಲ, ಅದೇನಿದೆ ರೀ? ಏನಿದೆ? ಸ್ವಭಾವದಂಥ ಸ್ವಭಾವ, ಅರ್ಥಾತ್ ವರ್ತಮಾನದಲ್ಲಿ ಅಂಥದ್ದೇ ಸ್ವಭಾವ ಇರುವುದರಿಂದ ನನಗೆ ತ್ರಿಕಾಲಿಯ ಅಂಥದ್ದೇ ಸ್ವೀಕಾರ ಇದೆ ರೀ. ನಾನು ಮನುಷ್ಯನೇ ಇದ್ದೇನೆ. ಆ ವ್ಯಕ್ತಿಯ ಬಗ್ಗೆ ಯಾವ ಪ್ರಕಾರ ನಮ್ದು ನಿರ್ಣಯನ ಅದೇ ಪ್ರಕಾರ ನಮ್ಮ ಕುರಿತಾಗಿ ನಿರ್ಣಯ. ಎಷ್ಟು ವರ್ಷದಿಂದ ಇದ್ದೀವ್ರಿ ನಾವು? ಅದೆಲ್ಲ ಏನು ಬೇಕಿಲ್ಲ. ನಮಗೆ ವರ್ತಮಾನದಲ್ಲಿ ಯಾವುದ ಅನುಭವ ಇದೆಯಲ್ಲ, ಯಾವುದರ ಸ್ವೀಕೃತಿ ಇದೆಯಲ್ಲ, ಯಾವುದ ಆಂತರ್ಯದೊಳಗಿಂದ ಧ್ವನಿ ಬರ್ತಾ ಇದೆಯಲ್ಲ, ಅದ ಕಾಲದ ಭೇದವನ್ನು ಸ್ವೀಕಾರ ಮಾಡುತ್ತಿದೆ. ಅದ್ಭುತ ಮಾತಿದೆ. ಈ ಜೀವದ ಪರ್ಯಾಯ ಬುದ್ಧಿ, ಅರ್ಥಾತ್ ಅದಕ್ಕೆ ಪರಿಪಜ್ಜಯ ಮೂಢ ಅಂಥೇಳಿ ಹೇಳಿದಾರಲ್ಲ, ಸಮ್ಯಕ್ ದೃಷ್ಟಿಯ ಮಾತು ಬೇರೆ ಇದೆ ರೀ. ಅವೇನು ಪ್ರಗಟದನ್ರಲ್ಲ, ಆ ಪ್ರಗಟ ಅವಸ್ಥೆಯ ಮೂಲಕ ಅವನ ಶಾಶ್ವತ ಸ್ವಭಾವದ ಅವನಿಗೆ ಸ್ವೀಕಾರ ಆದದ್ದಿದೆ. ಶಾಶ್ವತ ಸ್ವಭಾವದಂಥೇಳಿ ಹೇಳೋದಕ್ಕಿಂತ ಇನ್ನೂ ಸ್ವಲ್ಪ ಸೂಕ್ಷ್ಮ ಮಾಡಿದರೆ, ಇಂಥದೇ ನನ್ನ ಸ್ವಭಾವ ಇದೆ, ಇಷ್ಟು ನಿರ್ವಿಕಲ್ಪ ಅವನಿಗೆ ಸ್ವೀಕಾರ ಇದೆ. ಮೂರು ಕಾಲದಲ್ಲೂ ಅನ್ನೋದಿಲ್ಲ, ನಶ್ವರ ಅಥವಾ ಅವಿನಶ್ವರ ಅನ್ನೋದಿಲ್ಲ, ಯಾವುವು ವಿಶೇಷಣ ಅವನ ಯಥಾರ್ಥ ದೃಷ್ಟಿ ಜ್ಞಾನಕ್ಕೆ ಅಪೇಕ್ಷಿತ ಇಲ್ಲ.
ಅಂಥೇಳಿ ಅವನಿಗೆ ಬಂದಿಲ್ಲ. ನಮಗ ಪಜ್ಜೆಯ ಮೂಢತೆ ಇರುವಿಳದೊಳಗೆ ಕೂಡ ಭೂತ ಭವಿಷ್ಯಗಳದ್ದ ಕೃತ್ರಿಮವಾಗಿ, ಕಾಲ್ಪನಿಕವಾಗಿ ಅಥವಾ ಆಗಮದ ಆಧಾರದಿಂದ ವಿಕಲ್ಪ ಇದೆ ರೀ ಅಂಥೇಳಿ ನಮಗೆ ಬಂದೆ. ವರ್ತಮಾನದ ಅಸಮಾನ ಜಾತಿಯ ಪರ್ಯಾಯದೊಳಗ ನಾನೆಂಬ ಮನ್ನಣೆ ಇದೆ ಒಂದು ಮಾತು. ಆಗಮದ ಅನುಸಾರ ಭೂತ ಭವಿಷ್ಯಗಳ ಕುರಿತು ವಿಕಲ್ಪ ಇದೆ ರೀ. ನಾನು ನಿಗೋದದೊಳಗಿದ್ದನು, ನಾನು ಮೋಕ್ಷಕ್ಕೆ ಹೋಗೋದಿದೆ, ಇವೆಲ್ಲ ವಿಕಲ್ಪರೆ. ಇವು ಮೂರೂ ಬಂಧದ ಕಾರಣ ಅದಾವ್ರಿ. ಮೂರು ಕಾಲಕ್ಕೆ ಸಂಬಂಧಿಸಿದ ಹಾಗೆ ನನ್ನ ನಿರ್ಣಯ ನಾನು ನನ್ನ ಅಜ್ಞಾನದಿಂದ ಪ್ರತಿ ಸಮಯಕ್ಕೆ ಮಾಡ್ತಾ ಇದ್ದೇನೆ. ಅಥವಾ ಯಾವಾಗಲೇ ಭೂತ ಭವಿಷ್ಯಗಳದ್ದ ನಾನು ಸ್ವೀಕಾರ ಮಾಡ್ತೇನೆ. ವರ್ತಮಾನದಲ್ಲಂತೂ ವರ್ತಮಾನ ಪರ್ಯಾಯ ಏನಿದೆಯಲ್ಲ, ವರ್ತಮಾನ ಪರ್ಯಾಯ ಅರ್ಥಾತ್ ಜ್ಞಾನ ಅಲ್ಲ. ಜೀವದ ಪರ್ಯಾಯ ಅಂತೂ ಜ್ಞಾನನೇ ಇದೆ ರೀ ವರ್ತಮಾನದ. ವರ್ತಮಾನ ಪರ್ಯಾಯ ಅಂದ್ರೆ ಜ್ಞಾನ ಅಲ್ಲ, ವರ್ತಮಾನ ಪರ್ಯಾಯ ಅಂದ್ರೆ ಅಶುದ್ಧ ಭಾವ ಅಲ್ಲ, ವರ್ತಮಾನ ಪರ್ಯಾಯ ಅಂದ್ರೆ ವಿಪರೀತ ಮನ್ನಣೆ ಅಲ್ಲ. ಇವು ಮೂರೂ ಜೀವದ್ದು ಅದಾವ್ರಿ. ಆದರೆ ವರ್ತಮಾನ ಪರ್ಯಾಯ ಅರ್ಥಾತ್ ದೇಹದ ಜೊತೆಗೆ ಅಥವಾ ದೇಹ ಸಂಯುಕ್ತತೆ ಅಥವಾ ಅಸಮಾನ ಜಾತಿಯ ದ್ರವ್ಯ. ಅದರೊಳಗೆ ನಮ್ಮದು ಏನಿದೆ ಅಂತಂದ್ರೆ ತನ್ಮಯ ಮಗ್ನತೆ ಅಭೇದತೆಯ ಅನುಭವ ಇದೆ ರೀ. ಹೀಗೆ ಇರುವುದರಿಂದ ನಮಗ ಯಾವುದೇ ಪ್ರಕಾರದಿಂದ ಆಗಮದ ವಚನ ನಮ್ಮ ಮೇಲೆ ಪ್ರಭಾವ ಬೀರಿದರನೂ ಕೂಡ ಅದು ವಿಕಲ್ಪದ ಪರಿಸೀಮೆಯ ಉಲ್ಲಂಘನೆ ಮಾಡುವುದು ಸಾಧ್ಯ ಇಲ್ರಿ. ಭಾತಿರ್ಸಂದ್ ಹೇಳಿದ್ರಿ, ನಾವು ಪುರುಷ ಅದನ್ನು ಸ್ತ್ರೀ ಅದನ್ನು ಪಕ್ಷಿ ಅದನ್ನು ಹಿಂಗೆ ಕನಸು ಅಂತದ್ದು ಅಂದ್ರೆ ಎಷ್ಟು ಪರ್ಯಾಯದೊಳಗೆ ನೋಡ್ರಿ. ಅರೆ ಎಷ್ಟು ಈ ಜೀವದ ಆ ವರ್ತಮಾನದ ಅಸಮಾನ ಜಾತಿ ದ್ರವ್ಯ ಪರ್ಯಾಯದೊಳಗ ತನ್ಮಯತೆ ಇದೆ. ಇದರಿಂದ ಈ ಜೀವಕ್ಕ ಆ ಅಸಮಾನ ಜಾತಿಯ ದ್ರವ್ಯ ಪರ್ಯಾಯದಿಂದ ಬಿಡಿಸಿಕೊಂಡ ವರ್ತಮಾನ ಜ್ಞಾನದರ್ಶನದ ಮೂಲಕ ಜ್ಞಾನದರ್ಶನ ಮಾತ್ರವೇ ಅಖಂಡ ವಸ್ತು ನಾನಿದ್ದೇನೆ ಈ ಪ್ರಕಾರ ಅನುಭವ ಆಗುವುದ ನಿಜವಾಗಿ ಕಠಿಣ ಇದೆ. ಮತ್ತು ಈ ಅನುಭವದ ವಿನಃ ಧರ್ಮದ ಆರಂಭನೇ ಇಲ್ರಿ. ಬೇಕಾದ ಮಾಡಲಿ ನಾವು, ಅದರಿಂದ ನಮ್ಮ ಸಮಯ ನಮ್ಮ ಶಕ್ತಿ ಹ್ರಾಸ ಆಗ್ತಿದೆ ವಿನಃ ಲಾಭ ಯಾವುದರದ್ದು ಆಗೋದಿಲ್ರಿ. ಪುಣ್ಯದ್ದಾಗ್ತಿದೆ ಏನಲ್ಲ, ಅರೆ ಪುಣ್ಯ ಏನ ಲಾಭ ಆಗುವಂಥ ವಸ್ತುನೇ ಅಲ್ರಿ. ಪುಣ್ಯ ಇಂದಿನವರೆಗೆ ಆಗೇ ಇಲ್ಲ, ಹೀಗೆ ಮಾತನೇ ಇಲ್ಲಲ್ಲ. ಧನ ಕನ ಕಂಚನ ರಾಜ ಸುಖ ಸವರಿ ಸುಲಭ ದುರ್ಲಭ ಹೇ ಸಂಸಾರ ಮೇ ಏಕ ಯಥಾರ್ಥ. ಈ ಯಥಾರ್ಥ ಜ್ಞಾನದ ಅಭಾವದೊಳಗ ಈ ಜೀವ ಮಾಡುವಂಥ ಪಾಪ ಪರಿಣಾಮಗಳು ಯಾವ ಪ್ರಕಾರ ಸಂಸಾರದ ಆಧಾರ ಇದಾವೆಯೋ ಅದೇ ಪ್ರಕಾರ ಪುಣ್ಯ ಪರಿಣಾಮಗಳು ಕೂಡ ಸಂಸಾರದ ಆಧಾರ. ಈಗೇನು ಬಂದದ್ದೇ ಇದೆಯಲ್ಲ ಸಮಯ ಸಾರ ಸಂಪದ 5ನೇ ಭಾಗ ಪುಣ್ಯ ಪಾಪ ಅಧಿಕಾರ ಇದೆ. ಅರೆ 5ನೇ ಭಾಗದೊಳಗೆ 2 ಅಧಿಕಾರ ಸಮಾವೇಶ ಅದಾವೆ. ಪುಣ್ಯ ಪಾಪ ಅಧಿಕಾರ ಮತ್ತು ಆಶ್ರವ ಅಧಿಕಾರ. ಅದ್ಭುತ ಅಂತಂದ್ರೆ ಆ 5ನೇ ವಿಭಾಗ ಮನೋಯೋಗದಿಂದ ಓದಿದ್ದೇ ಆದ್ರೆ ಇಹಲೋಕಕ್ಕೆ ಸಂಬಂಧಿಸಿದ ಸರ್ವ ವಿಕಲ್ಪಗಳನ್ನು ಪಕ್ಕದಲ್ಲಿ ಇರಿಸಿ ಓದಿದ್ದೇ ಆದ್ರೆ ಪಂಚಮಗತಿಯ ಮಾರ್ಗ ಸ್ಪಷ್ಟ ಕಾಣಿಸ್ತಿದೆ. ಆದ್ರೆ ನಮ್ಮ ಓದುವಿಕೆಯೊಳಗನೂ ನಿಯತ್ತು ಇಲ್ಲ, ಪ್ರಾಮಾಣಿಕತೆ ಇಲ್ಲ. ನಮ್ಮ ದೇವದರ್ಶನದೊಳಗನೂ ಪ್ರಾಮಾಣಿಕತೆ ಇಲ್ಲ. ನಮ್ಮದು ಯಾವ ಕ್ರಿಯೆಯೊಳಗೆ ಪ್ರಾಮಾಣಿಕತೆ ಇಲ್ಲ.
ಎಲ್ಲಿಯವರೆಗೆ ಇರುವುದಿಲ್ಲ, ಎಲ್ಲಿಯವರೆಗೆ ಅಸಮಾನ ಜಾತಿಯ ದ್ರವ್ಯ ಪರ್ಯಾಯದೊಳಗೆ ಅಭೇದತೆಯ ಅನುಭೂತಿ ಇದೆಯೋ ಅಲ್ಲಿಯವರೆಗೆ ಯಹ ಜೀವನ ಭೀತರ ಹೋಗ್ತಾ ಇದೆ, ಸಮಯಕ್ಕೆ ಕಳೆದು ಹೋಗ್ತಾ ಇದೆ. ಅರೆ ಕಳೆದು ಹೋಗ್ತಾ ಇದೆ ಅರ್ಥಾತ್ ಭೂತಕಾಲದೊಳಗೆ ಹೊರಟು ಹೋಯಿತು. ಅದರದ್ದು ಯಾವ ಪ್ರಕಾರದ ಲಾಭ ಇಲ್ಲ, ಯಾವುದೇ ಪ್ರಕಾರದಿಲ್ಲ. ಇಲ್ಲಿ ಸ್ವಭಾವದಂಥ ಸ್ವಭಾವ ಅಂಥೇಳಿ ಹೇಳಿದ್ರೆ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಯಾವುದು ಪ್ರಗಟ ಇದೆಯಲ್ಲ ಸ್ವಭಾವ, ಅಂಥ ಸ್ವಭಾವ ಅವನದು ಇದೆ. ಅವನದು ಇದೆ ಅರ್ಥಾತ್ ನಂದು ಇದೆ ಅನ್ನೋದು ಅವನಿಗೆ ನಿರ್ಣಯ ಆಗಿ ಹೋಯ್ತು. ನಮಗೆ ರೋಗದ ಅನುಭವ ಆಗ್ತಿದೆಯಲ್ಲ, ಶರೀರ ರೋಗರೂಪ ಆಗಿರ್ತಿದೆ, ನಿಶಕ್ತ ಆಗಿರ್ತಿದೆ, ಅದರದ್ದೇನು ಅನುಭವ ಆಗ್ತಿದೆಯಲ್ಲ, ಆ ಅನುಭವದ ಸಮಯದೊಳಗೆ ಆ ಅನುಭವದಿಂದ ಭಿನ್ನ ಯಾವ ಆತ್ಮನ ಸ್ವರೂಪದ ಜ್ಞಾನ ಆಗಮದ ಅಭ್ಯಾಸದಿಂದ ಆಗಿದೆಯೋ ಅದರಿಂದ ಲಾಭ ಎಷ್ಟಾಗ್ತಿದೆ ರೀ? ಎಷ್ಟಾಗ್ತಿದೆ? ಆಗುವುದಿಲ್ರಿ. ಅದಕ್ಕಿಂತ ಸ್ವಭಾವದಂಥ ಸ್ವಭಾವದ ಇನ್ನೂ ಸ್ವಲ್ಪ ಸೂಕ್ಷ್ಮತೆಗೆ ಹೋದ ನಂತರ ಅವನಿಗೆ ಯಾವದ ಅನುಭವದಲ್ಲಿ ಬರ್ತಾ ಇದೆಯೋ, ಅನುಭವದಲ್ಲಿ ಹಿಂದಿನ ಸಮಯದೊಳಗೆ ಬಂದದ್ದು ಇದೆಯೋ ಅಲ್ಲಿ ಸಮಯ ಭೇದ ಇಲ್ಲ ಅಂಥೇಳಿ ಹೇಳಿತಲ್ಲ, ಕಾಲ ಭೇದನೇ ಇಲ್ಲ. ಶ್ರದ್ಧಾ, ನಾನು ಹೀಗಿದ್ದೇನೆ ಅನ್ನುವ ಶ್ರದ್ಧೆ ಪ್ರತ್ಯಕ್ಷ ಆ ವಸ್ತುವಿನ ಜೊತೆಗೆ ಅಭೇದತ್ವವನ್ನು ಸಾಧಿಸಿ ಶ್ರದ್ಧಾ ಮತ್ತು ಜ್ಞಾನ ಗುಣ ಅಥವಾ ಅನಂತ ಗುಣದ ಪರ್ಯಾಯಗಳ ಆ ವಸ್ತುವಿನ ಜೊತೆಗೆ ಅಭೇದತೆಯನ್ನು ಸಾಧಿಸಿ ಪ್ರತ್ಯಕ್ಷ ಆ ವಸ್ತುವಿನ ನಿರ್ಣಯ ಮಾಡಿದವೆಯೋ ಆ ಪರ್ಯಾಯಗಳ, ಅವು ಎಂದೂ ಅನ್ಯ ರೂಪದಿಂದ ತನ್ನನ್ನು ಸ್ವೀಕಾರ ಮಾಡೋದು ಸಾಧ್ಯ. ಇನ್ನು ಸ್ವಭಾವದಂಥ ಸ್ವಭಾವ ಅಂಥೇಳಿ ಹೇಳಿದ್ರೆ ಇನ್ನೊಂದು ಸ್ವಲ್ಪ ವಿವೇಚನೆ ಹೀಗಿದೆ. ಯಾವ ವರ್ತಮಾನ ಸ್ವಭಾವಕ್ಕ ಅನ್ಯ ಯಾವುದ್ರದ್ದು ಸಂಪರ್ಕ ಇಲ್ಲ, ಕರ್ಮದ ಪ್ರಭಾವ ಆಗಿಲ್ಲ, ಇಂದ್ರಿಯಗಳ ಮಾಧ್ಯಮ ಇಲ್ಲ, ಆಗಮದ ಅವಲಂಬನೆ ಇಲ್ಲ. ವರ್ತಮಾನದ ಜ್ಞಾನಕ್ಕ ಸುಧಾತಾಯಿ ಕುಠಗೆಲೆ ವರ್ತಮಾನದ ಜ್ಞಾನಕ್ಕ ಯಾವುದರದ್ದು ಪ್ರಭಾವ ಇಲ್ಲ, ಕರ್ಮದ ಪ್ರಭಾವ ಇಲ್ಲ, ಸಂಯೋಗಗಳ ಕಡೆಗೆ ದೃಷ್ಟಿ ಇಲ್ಲ, ಆಗಮದ ಅವಲಂಬನೆ ಇಲ್ಲ. ಪ್ರಭು ಆ ಜ್ಞಾನ ಯಾವ ನಿಜ ಸ್ವರೂಪದ ನಿರ್ಣಯ ಮಾಡಿದೆಯೋ, ನಿಜದ ನಿರ್ಣಯ ಮಾಡಿದೆಯೋ ಅದು ಸ್ವಭಾವದಂಥ ಸ್ವಭಾವ ಇದೆ. ಇಂದ್ರಿಯಗಳ ಅವಲಂಬನೆ ಮಾಡಿ ಆಗಮದ ಶಬ್ದಗಳ ಆಧಾರದಿಂದ ನಾನು ಜ್ಞಾತಾ ಸ್ವಭಾವಿ ಇದ್ದೇನೆ ಅನ್ನುವಂಥ ಯಾವ ವರ್ತಮಾನ ಜ್ಞಾನ ಇದೆಯಲ್ಲ ಅದು ಸಂಸಾರಕ್ಕೆ ಆಧಾರ ಇದೆ. ಎಷ್ಟು ತಿಳ್ಕೊಳ್ಳೋದು ಸಾಧ್ಯ ಇದೆ ಅಷ್ಟು ತಿಳ್ಕೊಳ್ಳಬಹುದು. ನಾನು ಹೇಳುವುದೇನಿದೆ ಇದು ಸಮಗ್ರ ಇದೆ ಹೀಗೆ ಅರ್ಥ ಇಲ್ಲ, ಇದರ ಸಂಕೇತ ಇದೆ, ಇದಕ್ಕಿಂತ ಬಹಳ ವಿಶೇಷ ಸೂಕ್ಷ್ಮ ಅಥವಾ ವಿಸ್ತೃತ ವಿಷಯವನ್ನು ಜೀವದ ಜ್ಞಾನ ತಿಳ್ಕೊಳ್ಳೋದು ಸಾಧ್ಯ ಇದೆ. ಏನು ಹೇಳ್ತಾ ಇದ್ದಾರೆ ನಡೆ, ಅದ್ಭುತ ಮಾತಿದೆ. ಯಾವ ಕಾರಣದಿಂದ ಪ್ರತಿಯೊಂದು ವಸ್ತುವಿನ ಹಾಗಾದ್ರೆ
ಯಾವ ಈಗ ದೃಷ್ಟಾಂತ ತಗೊಂಡಿರ್ತಲ್ಲ, ಯಾವನೋ ಓರ್ವ ವ್ಯಕ್ತಿಯನ್ನು ನೋಡಿ ಈ ಮನುಷ್ಯ ದುಷ್ಟ ಇದ್ದಾನೆ, ಕ್ರೋಧಿ ಇದ್ದಾನೆ, ಲೋಭಿ ಇದ್ದಾನೆ, ಜಿಪುಣ ಇದ್ದಾನೆ, ಏನೆಲ್ಲ ಹೇಳ್ತೇವಲ್ಲ ಅದು ವರ್ತಮಾನದ ಸ್ವಭಾವನೇ ಇದೆ ರೀ ಅವನ. ವರ್ತಮಾನದ್ರೆ ವರ್ತಮಾನದ ಸ್ವಭಾವನ ಆಗಿದೆ. ಸ್ವಭಾವ ಇಲ್ದಿದ್ರೆ ನಾವು ಹಾಗೆ ಮಾಡೋದನ್ನ ಸಾಧ್ಯ ಇಲ್ರಿ. ತ್ರಿಕಾಲಿ ಸ್ವಭಾವದ ಮಾತಿಲ್ಲಿ ವರ್ತಮಾನದೊಳಗೆ ಆ ಪ್ರಕಾರದ ಸ್ವಭಾವದ ಯೋಗ್ಯತೆ ಇಲ್ಲದೆ ಹೋದ್ರೆ ಅವ ಆ ಪ್ರಕಾರ ಪ್ರವೃತ್ತಿ ಮಾಡೋದನ್ನೇ ಇಲ್ರಿ. ತ್ರಿಕಾಲಿ ಅದೇ ಶುದ್ಧ ಅದನ್ನ ಮಿಥ್ಯಾತ್ವನೇ ಇದೆ ರೀ. ಅದರ ಸಲುವಾಗಿ ಅವೇನು ಮೋಕ್ಷಶಾಸ್ತ್ರದ ಮಾತು ಹೇಳಿದ್ದಿತ್ತಲ್ಲ, ಪ್ರಮಾಣ ನಯೈರಧಿಗಮಃ ಸೂತ್ರದ ಟೀಕೆಯೊಳಗೆ ಏನು ಹೇಳಿತ್ತು, ಸಮ್ಯಕ್ ದರ್ಶನವು ಅಂಧಶ್ರದ್ಧೆಯ ಜೊತೆಗೆ ಏಕರೂಪವಿರುವುದಿಲ್ಲ. ಸ್ವಭಾವದಂಥ ಸ್ವಭಾವ, ಈಗ ತ್ರಿಕಾಲಿ ಸ್ವಭಾವದಂಥ ವರ್ತಮಾನ ಸ್ವಭಾವ ಅಂಥೇಳಿ ಹೇಳಬೇಕಾದ್ರೆ ಅದು ಒಂದು ಅಪೇಕ್ಷಾದಿಂದ ಹೇಳಬಹುದು. ಯಾವ ಪ್ರಕಾರ ತ್ರಿಕಾಲಿ ಸ್ವಭಾವಕ್ಕೆ ಇಂದ್ರಿಯಗಳ ಅಪೇಕ್ಷೆ ಇಲ್ಲ, ಜಿನವಚನದ ಅವಶ್ಯಕತೆ ಅಪೇಕ್ಷೆ ಇಲ್ಲ. ತ್ರಿಕಾಲಿ ಧ್ರುವ ಜ್ಞಾತ ಸ್ವಭಾವ ಆಗಮದ ವಚನದ ಅವಲಂಬನೆ ತಗೊಂಡ ಹಾಗೆ ಇದೆ ಏನ್ರಿ? ಅದು ಇಲ್ಲ, ಅದಂತೂ ಅದರ ಸ್ವಭಾವನೆ ಇದೆ. ಅದರದ್ದು ಜ್ಞಾತಾರೂಪ ಇರೋದು, ರೂಪಿ ಇರೋದು, ಚೈತನ್ಯ ಸ್ವರೂಪ ಇರೋದು. ಧ್ರುವ ಸ್ವಭಾವ ಯಾವ ಪ್ರಕಾರ? ಧ್ರುವ ಸ್ವಭಾವ ಯಾವ ಪ್ರಕಾರ? ಜೀವದ ನಿತ್ಯ ಸ್ವಭಾವ ಯಾವ ಪ್ರಕಾರ? ಧ್ರುವ ಸ್ವಭಾವ ಯಾವ ಪ್ರಕಾರ? ಪರನಿರಪೇಕ್ಷ ಶುದ್ಧ ಇದೆಯೋ ಹಾಗೆ ವರ್ತಮಾನದ ಸ್ವಭಾವ ಪರ್ಯಾಯ ಪರನಿರಪೇಕ್ಷ ಶುದ್ಧ ಆಗುತ್ತಿದೆಯೋ ಆಗ ಅದು ಸ್ವಭಾವದಂಥ ಸ್ವಭಾವ. ಧರ್ಮ ಬಹಳ ಬೇರೆ ಇದೆ ರೀ. ಇಷ್ಟರೇ ನಮ್ಮ ಲಕ್ಷ್ಯದೊಳಗೆ ಬರಲಿ. ನಾವು ಯಾವ ವಿಕಲ್ಪ ಮಾಡ್ತಾ ಇದ್ದೇವೆ, ಆಗಮದ ಶಬ್ದಗಳಿಗೆ ಸಂಬಂಧಿಸಿದ ಹಾಗೆ ನಮ್ಮನ್ನು ನಾವು ತಿಳಿದುಕೊಳ್ಳುವ ಯಾವ ಪ್ರಯತ್ನ ಮಾಡ್ತಾ ಇದ್ದೇವೆ, ಆ ಪ್ರಯತ್ನ ಎಂದೂ ಯಶಸ್ವಿ ಆಗೋ ಸಾಧ್ಯ. ಆಗಮದ ಕಥನದ ಅನುಸಾರ ನಮ್ಮ ಆತ್ಮನನ್ನು ಹಿಡ್ಕೊಳ್ಳಿಕ್ಕೆ ಹೋದ್ರೆ, ನಿರ್ಣಯ ಮಾಡ್ಲಿಕ್ಕೆ ಹೋದ್ರೆ, ಅನುಭವ ಮಾಡ್ಲಿಕ್ಕೆ ಹೋದ್ರೆ ಎಂದೂ ಆಗೋದಿಲ್ರಿ. ಆದ್ರೆ ನಮ್ಮ ಆತ್ಮ ಯಾವ ಪ್ರಕಾರ ವಿಶ್ವದ ಸಮಸ್ತ ಪದಾರ್ಥಗಳಿಂದ ನಿರಪೇಕ್ಷೆ ಇದ್ದುಕೊಂಡು ಯಾವುದರದು ಅಪೇಕ್ಷೆ ಇಲ್ಲದನ, ಅಪೇಕ್ಷೆ ಅಂತಂದ್ರೆ ಬಯಸುವ ಮಾತಲ್ರಿ ಇಲ್ಲಿ. ಅಪೇಕ್ಷಾ ಅರ್ಥಾತ್ ಬಯಕೆ ಇದಲ್ಲ ಅರ್ಥ. ಅಪೇಕ್ಷಾ ಅಂತಂದ್ರೆ ಇದಿರುವುದರಿಂದ ಇದು ಇದೆ, ಹೀಗಾಗುವುದರಿಂದ ಹೀಗಾಯ್ತು ಅನ್ನೋ ಮಾತನೇ ಇಲ್ಲ. ಯಾಕೆ? ಜೀವ ತ್ರಿಕಾಲ ಜ್ಞಾತಾದೃಷ್ಟ ಸ್ವಭಾವಿ ಇದ್ದಾನೆ. ತ್ರಿಕಾಲ ಅನ್ನೋದ್ರೊಳಗೆ ಈಗ ಭಯನ ಉತ್ಪನ್ನ ಆಗ್ತಾ ಇದೆ ರೀ. ತ್ರಿಕಾಲ ಹೇಗನ್ನೋದ ವರ್ತಮಾನದೊಳಗೆ ಇಲ್ಲವೇ ಇಲ್ಲರಲ್ಲ. ಅವ ಜ್ಞಾತಾದೃಷ್ಟ ಯಾವ ವರ್ತಮಾನದೊಳಗೆ ಜ್ಞಾತಾದೃಷ್ಟ ಆದನು, ಜ್ಞಾತಾದೃಷ್ಟದಿಂದ ಕರ್ತ ಹರ್ತ ಸ್ವಾಮಿ ಭೋಕ್ತ ಅಪನತ್ವ ಮಮತ್ವ ಎಲ್ಲ ಭಾವಗಳ ಅಳಿದು ಹೋಗಿ ಅವನಿಗೆ ನಿರ್ಭಾರ ನಿರಾಕುಲ ಅತೀಂದ್ರಿಯ ಸುಖ ಶಾಂತಿಯ ಅನುಭವ ಆಯಿತು. ಅವ ಹೇಳ್ತಾನೆ ಆತ್ಮ ತ್ರಿಕಾಲ ಜ್ಞಾತಾದೃಷ್ಟ. ಅದಕ್ಕೆ ನನಗನ್ಸೋ ಮಟ್ಟಿಗೆ ಈ ಸಮಯದೊಳಗೆ ನನ್ನ ಅನಿಸಿಕೆಯ ಮಟ್ಟಿಗೆ ಜಿನಾಗಮದ ಕಥನ ಮಾಡೋದು ನಿಜವಾಗಿಯೇ ಸಾಧ್ಯ. ಜಿನಾಗಮವನ್ನ ಕಥನದ ಮೂಲಕ ಕೇಳಿ ನಾನು ಉದ್ಧಾರ ಆಗ್ತೇನೆ ಅನ್ನೋದು ಯಾವ ಕಾಲಕ್ಕೂ ಸಾಧ್ಯ. ಜಿನಾಗಮದ ಅರ್ಥವನ್ನು ನನ್ನ ವರ್ತಮಾನ ಜ್ಞಾನದ ಯೋಗ್ಯತೆಯಿಂದ ತಿಳ್ಕೊಳ್ತೇನೆ.
ಈ ಮಾತು ಸತ್ಯ ಇರಬಹುದು, ಸತ್ಯ ಇದೆ. ಆದರೆ ವರ್ತಮಾನ ಜ್ಞಾನದ ಮೂಲಕ ಜಿನಾಗಮದ ಅನುಸಾರ ನನ್ನ ಆತ್ಮನನ್ನು ತಿಳಿದುಕೊಂಡ್ರೆ ಅದು ನನ್ನ ಆತ್ಮನ ಸತ್ಯ ಜ್ಞಾನ ಇದೆಯೇನ್ರಿ? ಇಲ್ಲ. ಒಂದು ಸ್ವಲ್ಪ ಬಹಳ ಕಠಿಣ ಆಗಿದೆ ಇವತ್ತಿನ ವಿಷಯ. ಬಹಳ ಅಂತಂದ್ರೆ ಬಹಳ. ಯಾಕೆ ಅಂತಂದ್ರೆ ಅವೇ ಎರಡು ಶಬ್ದ, ಸ್ವಭಾವದಂಥ ಸ್ವಭಾವ. ಇನ್ನೂ ಅದು ಪೂರಾ ವಾಕ್ಯ. ಯಾವ ಕಾರಣದಿಂದ? ಸ್ವಭಾವ ಯಾವ ಕಾರಣದಿಂದ ಆಗಿದೆ? ಜೀವದ ಸ್ವಭಾವ ಉತ್ಪಾದವೇ ಧ್ರುವರೂಪ. ಜೀವದ್ದಾಗಲಿ ಪ್ರತಿಯೊಂದು ವಸ್ತುವಿಂದಾಗಲಿ, ಪ್ರತಿಯೊಂದು ವಸ್ತುವಿನ ಮಾತನ್ನ ಹೇಳಿದಾರ್ರಿ ಅಲ್ಲಿ. ಜೀವದ್ದು ಹೇಳಿಲ್ಲ, ಜೀವದ್ದು ಅಷ್ಟೇ ಹೇಳಿಲ್ಲ, ಜೀವದಂಥೇಳಿ ಎತ್ತಿ ಹೇಳಿಲ್ಲ. ಪ್ರತಿಯೊಂದು ವಸ್ತುವಿನ ಸ್ವಭಾವ ಯಾವ ಕಾರಣದಿಂದ ವಸ್ತುವಿನ ಸ್ವಭಾವ ದ್ರವ್ಯ ಗುಣಾತ್ಮಕ ಇದೆ ಹೇಳಿ. ಯಾವ ಕಾರಣದಿಂದ? ಸುಧಾರ್ಥ ಇದೆ. ಯಾವ ಕಾರಣದಿಂದ ವಸ್ತುವಿನ ಸ್ವಭಾವ ದ್ರವ್ಯ ಗುಣಾತ್ಮಕ ಇದೆ? ಯಾವ ಕಾರಣದಿಂದ ವಸ್ತುವಿನ ಸ್ವಭಾವ ಉತ್ಪಾದವೇ ದ್ರವ್ಯಾತ್ಮಕ ಇದೆ? ಯಾವ ಕಾರಣದಿಂದ ವಸ್ತು ಸತ್ ಇದೆ ಹೇಳಿ. ಈ ಸುಲಭ ಇದೆ. ವಸ್ತು ಸತ್ ಯಾವ ಕಾರಣದಿಂದ ಇದೆ? ಇಲ್ಲೇನಿಲ್ರಿ. ವಸ್ತು ಸ್ವಭಾವದೊಳಗ ಇದು ಹೀಗೆ ಯಾಕೆ, ಇದು ಹೀಗೆ ಹೇಗೆ ಅನ್ನೋ ಪ್ರಶ್ನೆ ಇಲ್ಲ ಅಂದ್ರಲ್ಲ. ಅದೇ ಮಾತ, ಅದೇ ಅರ್ಥವನ್ನು ಇಲ್ಲಿ ಪ್ರತಿಯೊಂದು ಪದಾರ್ಥ, ಇದು ದೇಹ ರೋಗರೂಪ ಯಾಕಾಯ್ತು, ಈ ದೇಹ ವೃದ್ಧ ಯಾಕಾಯ್ತು, ಈ ಸಮಯದೊಳಗೆ ಹಸಿವೆ ಯಾಕಾಯ್ತು, ಈ ಸಮಯದೊಳಗೆ ಆನಂದ ಯಾಕಾಗ್ತಾ ಇದೆ, ಪ್ರಶ್ನೆ ಇಲ್ಲ. ಅವು ಎಲ್ಲವೂ ವಿಶ್ವದಿಂದ ನಿರಪೇಕ್ಷ ನೋಡಿ. ಅದೇ ಪ್ರಕಾರ ಸಮ್ಯಕ್ ದರ್ಶನ ಧ್ರುವದಿಂದ ಕೂಡ ನಿರಪೇಕ್ಷ ವಸ್ತು ಇದೆ. ಸ್ವಭಾವದಂಥ ಸ್ವಭಾವ ಇದೆ. ಅರ್ಥಾತ್ ದ್ರವ್ಯ ಸ್ವಭಾವ ಯಾವ ಪ್ರಕಾರ ನಿರಪೇಕ್ಷ ಇದೆಯೋ ಅದೇ ಪ್ರಕಾರ ಪರ್ಯಾಯ ಸ್ವಭಾವ ನಿರಪೇಕ್ಷ ಇದೆ. ಸಮ್ಯಕ್ ದರ್ಶನ ಆಗುವ ಸಲುವಾಗಿ ಏನು ಮಾಡೋದ? ಏನೆಲ್ಲ ಮಾಡಿದ್ರೂ ಕೂಡ ಸಮ್ಯಕ್ ದರ್ಶನದ ಸಲುವಾಗಿ ಏನೂ ಮಾಡೋ ಸಾಧ್ಯ ಇಲ್ಲ. ಮೋಕ್ಷ ಪ್ರಾಪ್ತಿಯ ಸಲುವಾಗಿ ಏನು ಮಾಡೋದ? ತಪಸ್ಸು ಮಾಡೋದ, ಸ್ವಭಾವದೊಳಗೆ ಏಕಾಗ್ರ ಆಗೋದ, ಎಲ್ಲ ಸತ್ಯ ಕಥನದವ್ರೆ. ಮುನಿರಾಜ್ ಹೇಳ್ರಲ್ಲ, अज्ञानी को समझाने के लिए असत्यार्थ जो व्यवहार नहीं उसका उपदेश देते हैं. ಅಂಥೇಳನ ಆಗಮದೊಳಗೆ ಅನೇಕ ಪ್ರಕಾರದಿಂದ ಇದು ನಿರರ್ಥಕ ಇದೆ ಅನ್ನೋದು ಸಿದ್ಧ ಮಾಡಿದ್ದಾರೆ. ಆದರೂ ಕೂಡ ಆಗಮಗಳ ರಚನೆ ಮಾಡಿದ್ದಾರೆ. ಯಾಕೆ ಮಾಡಿದ್ರು? ಮಾಡಲಿಲ್ಲ, ಆಗಿದೆ ಅದ. ಅವರು ನಿರ್ಣಯ ಮಾಡಿದ್ರು ಇದರಿಂದ ಏನೂ ಆಗೋದಿಲ್ಲ, ಉನ್ಮತ್ತ ಚೇಷ್ಟೆ ಅಂತ ಹೇಳಿದ್ರೇನಲ್ರಿ. 1500 ವರ್ಷಗಳ ಪೂರ್ವದೊಳಗ ಪೂಜ್ಯಪಾದ ಆಚಾರ್ಯ ದೇವ ಉನ್ಮತ್ತ ಚೇಷ್ಟೆ ಅಂತ ಹೇಳಿದ್ರೆ, ಯಾವುದ? ನಾನು ಇನ್ನೊಬ್ಬರಿಗೆ ತಿಳಿಸಿಕೊಡ್ತೇನೆ ಅಥವಾ ಗುರುವಿನಿಂದ ನಾನು ನನ್ನ ಸ್ವರೂಪವನ್ನು ತಿಳಿದು ತಗೊಳ್ತೇನೆ, ಎರಡೂ. ಹಾಗಾದ್ರೆ ಅವ್ರು ಯಾತಕ್ಕೆ ಗ್ರಂಥ ರಚನೆ ಮಾಡಿದ್ರು? ಯಾವುದರ ಸಲುವಾಗಿ ಮಾಡಿದ್ರೆ? ಇನ್ನೊಬ್ಬರಿಗೆ ತಿಳಿಸೋ ಸಲುವಾಗಿನ ಮಾಡಿದ್ರಲ್ಲ? ಇಲ್ಲ. ಮತ್ತೆ ಯಾವುದರ ಸಲುವಾಗಿ? ಖಾಲಿ ಟೈಮ್ ಪಾಸ್ ಆಗಲಿಲ್ಲ ಅಂತ ಹೇಳಿ ಮಾಡಿದ್ರು? ಯಾವುದರ? ಅದೇ ಮಾಡಲೇ ಇಲ್ಲ. ಯಾವ ಪ್ರಕಾರ ವೃದ್ಧಾವಸ್ಥೆಯನ್ನು ಯಾವ ವ್ಯಕ್ತಿ ತಂದುಕೊಳ್ಳಲೇ ಇಲ್ಲ. ರೋಗವನ್ನು ಯಾವ ವ್ಯಕ್ತಿ ಅದನ್ನು ರೋಗರೂಪ ಮಾಡಲೇ ಇಲ್ಲ ಶರೀರವನ್ನು. ಹಾಗೆ ಈ ಜೀವದ ಜ್ಞಾನ ಅಯೋಗ್ಯ ಸ್ಥಾನದೊಳಗೆ ಪ್ರವೃತ್ತಿ ಮಾಡ್ತಿದೆ. ಅದು ಅದರ ಯೋಗ್ಯತೆಯಿಂದ, ಅದರ ಸ್ವಭಾವದ ಕಾರಣದಿಂದ ಯೋಗ್ಯ ಪ್ರವೃತ್ತಿ ಮಾಡ್ತಿದೆ. ಅದು ಅದರ ಸ್ವಭಾವದ ಕಾರಣದಿಂದ. ಅದಕ್ಕೆ ಕಾಲಲಬ್ಧಿ ಅಂಥೇಳಿ ಹೇಳಿದಾರಲ್ಲ. ಕಾಲಲಬ್ಧಿ ಅಂದ್ರೆ ಪರ್ಯಾಯದ ಯೋಗ್ಯತೆ. ಪರ್ಯಾಯದ ಯೋಗ್ಯತೆಗೆನ ಕಾಲಲಬ್ಧಿ ಅಂತಾರೆ.
ಪರ್ಯಾಯದ ಯೋಗ್ಯತೆ ಆವಾಗ ಬಂತರೆ ಆ ಜೀವದ್ದ. ಯಾವ ಜೀವದ್ದ? ಮಹಾವೀರ ಆಗುವಂಥ ಜೀವದ್ದ ಸಿಂಹ ಪರ್ಯಾಯದೊಳಗೆ ಪರ್ಯಾಯದ ಯೋಗ್ಯತೆ ಬಂತರೆ, ಸಿಂಹ ಇರುವಳ್ಳದೊಳಗೆ ಪರ್ಯಾಯದ ಯೋಗ್ಯತೆ ಬಂತ. ಮತ್ತು ದಿಗಂಬರ ಮುನಿಯಾಗಿ ಸಮವಸರಣದೊಳಗೆ ಕೂತಿದ್ದಲ್ಲ, ಆವಾಗ ಪರ್ಯಾಯದ ಯೋಗ್ಯತೆ ಬರಲಿಲ್ಲ, ಇರಲಿಲ್ಲ. ಬರೀ ಒಂದು ಕೋಟಿ ಸಾಗರ ಕಾಲದ ನಂತರ ಬರುವಂಥ ಪರ್ಯಾಯವನ್ನು, ಯೋಗ್ಯ ಪರ್ಯಾಯವನ್ನು ಒಂದು ಕೋಟಿ ಸಾಗರ ವರ್ಷಗಳ ಪೂರ್ವದೊಳಗೆ ಹೇಗೆ ತರೋ ಸಾಧ್ಯ ಇದೆ? ಮರೀಚಿ ಯಾವಾಗ ಇದ್ದ? ಮರೀಚಿ ನಾಮದ ದಿಗಂಬರ ಮಹಾಮುನಿ ಇದ್ದರೆ ಅವ ಸಮವಸರಣದೊಳಗಿದ್ದ. ಭಾಷ್ಯ ವೇಷ ಮೋಕ್ಷದ ಕಾರಣ ಆಗುವಂಥದ್ದಿತ್ತು. ಅದಕ್ಕೆ ನಿಮಿತ್ತ ಅತ್ಯಂತ ಪ್ರಬಲ ಇತ್ತು. ದಿವ್ಯಧ್ವನಿ ಸಾಕ್ಷಾತ್ ಅರಹಂತ ಪ್ರಭು ಮತ್ತು ಸಮಾನ ಅವಸರ ಎಲ್ರಿಗೂ. ಯಾವುದರ ಸಲುವಾಗಿ? ಸ್ವಭಾವದ ಅನುಭವ ಮಾಡುವ. ಅದರ ಆಗಲಿಲ್ಲ. ಅದು ಯಾವಾಗಾಯಿತು? ಒಂದು ಕೋಟಿ ಸಾಗರ ವರ್ಷ ಕಳೆದ ನಂತರ. ಹಾಗಾದ್ರೆ ಅಂದ ಆಗುವುದನ್ನು, ಆ ಪರ್ಯಾಯ ಕ್ರಮದೊಳಗೆ ಅಲ್ಲಿದೆ ಅದು. ಆ ಪರ್ಯಾಯ ಅದನ್ನು ಇಲ್ಲಿ ಯಾರು ತರವ್ರಿ? ಆದಿದೇವ ತರೋ ಸಾಧ್ಯ ಇಲ್ಲ, ಇಂದ್ರ ತರೋ ಸಾಧ್ಯ ಇಲ್ಲ, 100 ಜನ ಇಂದ್ರರ ತರೋ ಸಾಧ್ಯ ಇಲ್ಲ ಅಂಥೇಳನ ಆ ಮಹಾಪುರುಷ ಹೇಳಿದ. 100 इंद्रों की उपस्थिति में असंख्यात लाखों करोड़ों देवों की उपस्थिति में ಏನ ಬತಾಯಾ ಹೇ, ಹ್ಞೂ ಪರಮಾತ್ಮ ಛೂ ಏಂ ನಕ್ಕಿ ಕರ್ ನಿಶ್ಚಿತ ಮಾಡಿ, ನಾನು ಪರಮಾತ್ಮ ಇದ್ದೇನೆ. 100 इंद्रों की उपस्थिति में ಹೇಳಿದಾರ. ಅವ್ರು ಏನು ಹೇಳಿದರು? ನಾ ಪರಮಾತ್ಮ ಇದ್ದೇನೆ ಅನ್ನೋದು ನಿಶ್ಚಿತ ಮಾಡ್ತೀನಿ. ನೀ ದೀಕ್ಷಾ ತಗೋ ಅಂತ ಹೇಳಿಲ್ರಿ, ನೀ ಬಸ್ತಿ ಕಟ್ಟು ಅಂತ ಹೇಳಲಿಲ್ಲ, ನೀ 101 ದರ್ಶನ ಮಾಡಿ ಶಿಖರ್ಜದ ಅಂತ ಹೇಳಲಿಲ್ಲ. ನಾ ಪರಮಾತ್ಮ ಇದ್ದೇನೆ ಅನ್ನೋದು ನಿಶ್ಚಿತ ಮಾಡಂತ ಹೇಳಿದ್ರಿ. ಅದ್ರ ಮಾಡೋರು ಯಾರ? ರೇ ವ್ಯವಹಾರ ಮಾರ್ಗ ನಿರ್ದೇಶಕ. ವ್ಯವಹಾರ ಮಾರ್ಗದ ನಿರ್ದೇಶಕ ಇದೆ ಅಷ್ಟೇ. ತೂ ನಿಜ ಬಲ ಸೇ ಚಲ್ತಾ ಚಲ. ನಮ್ದು ಬಲ ಅನ್ನೋದು ಏನು ಇಲ್ವೇ ಇಲ್ಲ. ನಾವು ಯಾರೇ ಕೈ ಹಿಡ್ಕೊಂಡು ಎಳ್ಕೊಂಡು ಅಥವಾ ಎತ್ತಿ ಒಯ್ದರ ಹೋಗವ್ರಿ. ಹಾಗೆ ಯಾರು ಒಯ್ಯೋ ವ್ಯವಹಾರಕ್ಕೆ ಏನು ಹೇಳಿದ್ರು? ಜಯಚಂದ್ ಚಾವ್ಡ ಆಗಲಿ, ಟೋಡರ್ ಮಲ್ಲರ್ ಆಗಲಿ ಏನು ಹೇಳಿದ್ರು? ಹಸ್ತಾವಲಂಬನ್. ಆದ್ರೆ ನಮಗೆ ಹಸ್ತನೇ ಇಲ್ಲರಲ್ಲ. ಹಸ್ತಾವಲಂಬನ್ ಅಂದ್ರೆ ಅವರು ನಮಗೆ ಕೈ ಕೊಟ್ಟು ಕರ್ಕೊಳ್ತಾರೋ ಹೀಗಲ್ಲ, ನಾವು ಅದ್ರ ಕೈ ಹಿಡ್ಕೊಂಡು ಹೋಗೋದಿದ್ದೀರಿ. ತಿಳಿತಂದ್ರಿ? ಅವರು ನಮ್ಮನ್ನು ಕೈ ಹಿಡಿದು ಕರ್ಕೊಂಡು ಹೋಗ್ತಾರೋ ಹೀಗಲ್ಲ, ನಾವು ಅವ್ರ ಕೈ ಹಿಡಿದು ಹೋಗೋದಿದ್ದೀರಿ. ಅದಕ್ಕೆ ಅಪ್ಪಾಜಿ ಬೆಂಗಳೂರು ಶಿಬಿರ ಒಳಗೊಮ್ಮೆ ಹೇಳಿದ್ರು, ಕುಂದು ದೇವರ ಹೆಜ್ಜೆಯೊಳಗೆ 2 ಹೆಜ್ಜೆ ಇಟ್ಟು ನೋಡೋಣ. ನಮಗೆ ಸರಿ ಅನಿಸಲಿಲ್ಲ ಅಂತಂದ್ರೆ ನಾವು ಹಿಂದೆ ಬರಲಿಕ್ಕೆ ಯಾರ್ದು ಅಭ್ಯಂತರ ಇಲ್ಲ, ಇಲ್ಲೇ ಬಂದುಬಿಡೋಣ. 2 ಹೆಜ್ಜೆ ಪ್ರಾಮಾಣಿಕ ರೂಪದಿಂದ ಇಟ್ಟು ನೋಡೋಣ. 2 ಇಡ್ಲಿಕ್ಕೆ ಬೇಕಲ್ಲ, 2 ಅಂತ ಹೇಳಿದಾರ್ರಿ, 1 ಅಂತ ಹೇಳಿಲ್ಲ. 1 ಹೆಜ್ಜೆ ಇಟ್ಟು ನೋಡುವ ಮಾತಿಲ್ಲ, 2 ಇಡ್ಬೇಕ್ರಿ. ಗಮನ ಯಾವಾಗ ಆಗ್ತಿದೆ? 1 ಹೆಜ್ಜೆ ಇಟ್ಟ ನಂತರ 2 ಹೆಜ್ಜೆ ಮೂಲಕರಿ. 2 ಅದರದ ಅರ್ಥ ತಿಳ್ಕೊಳ್ಳೋಣ. ಸ್ವಭಾವದ ಈ ವಾಕ್ಯ ಏನಿದೆಯಲ್ಲ, ಭಾಳ ಅದ್ಭುತ ಇದೆ ರೀ. ಯಾವ ಕಾರಣದಿಂದ ಪ್ರತಿಯೊಂದು ವಸ್ತುವಿನ ಯಾವ ಸ್ವಭಾವದಂಥ ಸ್ವಭಾವವಿದೆ, ಅದು ಅನಾದಿ ನಿಧನವಿದೆ. ಯಾವುದು ಅನಾದಿ ನಿಧನ ಇದೆ? 1 ಕೋಟಿ ಸಾಗರದ ನಂತರ ಶುದ್ಧಾತ್ಮ ಸನ್ಮುಖ ಆಗುವಂಥ ಪುರುಷಾರ್ಥ ಆಯ್ತಲ್ಲ, ಅದು ಅನಾದಿ ನಿಧನನೇ ಇದೆ ರೀ. ಅನಾದಿಯಿಂದ ನಿಶ್ಚಿತ ಇದೆ ರೀ. ಅದು ಆ ಸಮಯದೊಳಗೆ ನಿಶ್ಚಿತ ಆಗಲಿಲ್ಲ. ಆ ಯಾರವರು ಚಾರಣ ವೃದ್ಧಿಧಾರಿ ಮುನಿಗಳನ್ನು ನೋಡುವುದರಿಂದ ಅದಕ್ಕೆ ಏನೂ ಆಗಲಿಲ್ಲ. ಅದು ಅಲ್ಲಿ 1 ಕೋಟಿ ವರ್ಷ ಪೂರ್ವದೊಳಗೆ ಆದಿದೇವ ಭಗವಂತರ ಆ ಪರ್ಯಾಯವನ್ನು ನೋಡಿದ್ದಾರೆ. ಹಾಗಾದರೆ ನಿಶ್ಚಿತ ಅನಾದಿ ನಿಧನ ಇದ್ದಾಗನ ನೋಡಿದ್ರಲ್ಲ.
12 ವರ್ಷ ಪೂರ್ವದೊಳಗ ಆ ದ್ವಾರಿಕಾ ನಗರಿ ಸುಡುವುದನ್ನು ನೇಮಿನಾಥ ಪ್ರಭು ನೋಡಿದ್ದರ್ರಿ ಪ್ರತ್ಯಕ್ಷ. ಹೇಗೆ? ಅದು ಅನಾದಿ ನಿಧನ್ ರೀ. ವಸ್ತು ಅನಾದಿ ನಿಧನ್ ಅರ್ಥಾತ್ ವಸ್ತು ಗುಣಪರ್ಯಾಯಾತ್ಮಕ ಇದೆಯಲ್ಲ, ಹಾಗಾದ್ರೆ ಗುಣ ಯಾವ ಪ್ರಕಾರ ಅನಾದಿ ನಿಧನ ಇದಾವೆಯೋ ಅದೇ ಪ್ರಕಾರ 3 ಕಾಲದ ಪರ್ಯಾಯ ಅನಾದಿ ನಿಧನ ಅದ.